ಆಗಿರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗೆ ಅವರ ಜೊತೆಯಲ್ಲಿ 13ರ ನಂತರ ನಮ್ಮ ಧೀಮಂತ ನಾಯಕರು ಮಾಸ್ ಲೀಡರ್ ಆದಂತ ಅಲ್ಪಸಂಖ್ಯಾತರ ಲೀಡರ್ ಮತ್ತು ಹಿಂದುಳಿದ ವರ್ಗದ ನಮ್ಮ ಇವರು ಬೀಜರ್ ಜಮೀರ್ ಅಹಮದ್ ಅವರು ನಮ್ಮ ಒಂದು ಕೂಗು ಅಲ್ಪಸಂಖ್ಯಾತರ ಒಂದು ಕೂಗಾಗಿ ಯಾವತ್ತು ನಮ್ಮ ಜೊತೆಗೆ ಸರ್ವತ್ತಿಗೂ ನಮ್ಮ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಕಾರ್ಯ ಯಾವುದೋ ಒಂದು ಇದ್ದಿದ್ದನ್ನು ಕೂಡ ಸ್ಪಂದಿಸಿ ಸರ್ವತ್ತಿಗೂ ನಮ್ಮ ಒಂದು ಸಮಸ್ಯೆ ಆಲಿಸುವಂತ ಒಂದು ನಾಯಕರು ಬಿಟ್ಟರೆ ಬೇರೆ ಎಲ್ಲ ಮುಸ್ಲಿಮ್ಸ್ ಲೀಡರ್ಗಳಿದ್ದಾರೆ, MLA ಇದ್ದಾರೆ, MPs ಇದ್ದಾರೆ. ಬಟ್ ಅವರು ಪಕ್ಷಕ್ಕೆ ಸೀಮಿತವಾದಂಥವ್ರು. ಅದು ಬಿಟ್ಟರೆ ನಮ್ಮ ಸಮುದಾಯದ, ನಮ್ಮ ಇಸ್ಲಾಂ ಧರ್ಮದ ಮತ್ತೆ ನಮ್ಮ ಹಿಂದುಳಿದ ವರ್ಗದ ಕೂಗಿಗೆ ಅವರು ಸ್ಪಂದಿಸುವಂತ ಯಾವುದೇ ನಾಯಕ ಅಲ್ಲ. ಅವರು ಕೇವಲ ಅವರ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತ ನಾಯಕರುಗಳು. ಹಾಗಾಗಿ ಈ ಒಂದು ಬೀಜರ್ ಜಮೀರ್ ಅಹಮದ್ ಅವರು ನಮ್ಮ ಕರ್ನಾಟಕ ಬಿಟ್ಟರೆ ದೇಶಾದ್ಯಂತ ಒಂದು ಅವರು ಸ್ಟಾರ್ ಪ್ರಚಾರಕರಾಗಿ ಕಾಂಗ್ರೆಸ್ಸಿಗೆ ಒಂದು ವಿಟಮಿನ್ ತರ ಇದೆ ಅವರು. ಯಾಕಂದ್ರೆ ಅವರು ಇಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಮೊನ್ನೆ ತಾನೇ ಅವರಿಗೆ ಒಂದು ಯಾವುದೋ ಒಂದು ಆಡಿಯೋ ಕ್ಲಿಪ್ ನ ಮೂಲಕ ಷಡ್ಯಂತ್ರದಿಂದ ಅವರಿಗೆ ಕಡೆಗಣಿಸ್ಬೇಕು, ಅವ್ರು ಮುಗಿಸ್ಬೇಕು ಅನ್ನೋಂತ ಹುನ್ನಾರ ಮಾಡ್ತಿದ್ದಾರೆ. ಅದು ನಿಮ್ಮ ಕನಸು. ಯಾಕಂದ್ರೆ ಇರುವಂತ ಎಲ್ಲ ಹಿಂದುಳಿದ ವರ್ಗದವರು, ಎಲ್ಲ ಜಾತಿ ಧರ್ಮದವರು ಅವರ ಹಿಂಬಾಲಿಕರಿದ್ದಾರೆ, ಕೋಟ್ಯಾಂತರ ಅವರ ಅಭಿಮಾನಿಗಳಿದ್ದಾರೆ. ನೀವು ಅವ್ರನ್ನ ಏನು ಮುಗಿಸಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ನೀವು ತೋಡಿರುವಂತ ಹಳ್ಳದಲ್ಲಿ ತಾವೇ ಬೀಳ್ತೀರಾ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನೀವು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ನೀವು ಬೀಜರ್ ಜಮೀರ್ ಅಹಮದ್ ಅವರ 2ನೇ ಪಟ್ಟಿಯಲ್ಲಿ ಹೆಸರು ಬರ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತೆ ಬರುವಂತ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೂ ನಾವು ಸೀಮಿತವಾಗದಿ, ನಮ್ಮ ಪ್ರಾಣ ಬೇಕಾದ್ರೂ ನಾವು ತ್ಯಾಗ ಮಾಡಕ್ಕೂ ಸೀಮಿತವಾಗಿ. ಆಡಿಯೋದಲ್ಲಿ ನೋಡಿ, ಈಗ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ನಾವು ಅಕಸ್ಮಾತ್ ಆ ಆಡಿಯೋದಲ್ಲಿ ಇದ್ದಿದ್ರೆ ಬೀಜರ್ ಜಮೀರ್ ಅಹಮದ್ ಅವರಾಗ್ಲಿ ಯಾರೇ ಆಗ್ಲಿ ನಿಮಗೆ ಫಂಡಿಂಗ್ ಮಾಡಿದ್ರೆ ಕಾಂಗ್ರೆಸ್ ಇಲ್ಲಿ 20,000 ದಿನ ಸೋಲ್ತಿತ್ತು, ಗೆಲ್ಲಕ್ ಚಾನ್ಸ್ ಇದ್ದಿಲ್ಲ. ಯಾಕಂದ್ರೆ ಇಲ್ಲಿ ಏನು ಮಾಡಕ್ಕಿಲ್ಲ. ನಮ್ಮ ಒಂದು ಅಭಿಮಾನಿಗಳು ನಮಗೆ ಓಟ್ ಹಾಕಿದ್ರೆ ಹೊರತು ನಾವೇ ಹಣ ಹಂಚಿ, ಹೆಂಡ ಹಂಚಿ, ಬಟ್ಟೆ ಹಂಚಿ, ಸೀರೆ ಹಂಚಿ ನಾವೆಲ್ಲಿ ಇದು ಮಾಡಕ್ ಹೋಗಿಲ್ಲ. ನಮ್ಮ ಒಂದು ಸ್ವಂತ ನಮ್ಮ ಮೇಲೆ ಅಭಿಮಾನ ಇಟ್ಟು ನಮಗೆ ಓಟ್ ಹಾಕಿರೋದು ಹೊರತು ನಾವು ಅಕಸ್ಮಾತ್ ದುಡ್ಡು ಹಂಚಿದ್ರೆ 20,000 ಲೀಡಿಂದ ಕಾಂಗ್ರೆಸ್ ಇಲ್ಲಿ ಸೋಲೋದು. ಇಲ್ಲ, ಸಚಿವ ಸ್ಥಾನ ಇಲ್ಲ. ಹೌದು, ಲೀಸ್ಟ್ ಇಲ್ಲ, ಕೊಡ್ಬೇಕು, ಮಾಡಲೇಬೇಕು. ಯಾಕಂದ್ರೆ ಇರುವಂತ ಎಲ್ಲಾ ನಮ್ಮ ಮುಸ್ಲಿಮ್ಸ್ ನಾಯಕರು MLAಗಳು ಇದಾರಲ್ಲ, ಅವರು ಅವ್ರದೇ ಆದಂತ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ. ಇವರು ಪ್ರತಿ ಕರ್ನಾಟಕ ರಾಜ್ಯದಂತ ಎಲ್ಲ ಒಂದು ಶೋಷಿತ ವರ್ಗದವ್ರನ್ನ ಎಲ್ಲ ಒಬ್ಬ ನೋವಿಂದ ಯಾವುದೇ ಒಂದು ಹೋಗಿ ನೀವು ನೋಡಿದ್ರ ಮಾಧ್ಯಮದಲ್ಲಿ ಯಾವ ಒಂದು ಸಮಾಜದವ್ರು ಹೋದ್ರು ಕೂಡ ಅವ್ರಿಗೆ ಸ್ಪಂದಿಸಿ ಅವರ ನೋವನ್ನು ಆಲಿಸಿ ಅವರಿಗೆ ತನ್ನ ಜೋಬಿಂದ ತೆಗೆದು ಅವರನ್ನ ಕಷ್ಟ ಸುಖನ ಆಲಿಸಿ ಕಳಿಸುವಂತ ಒಬ್ಬ ಧೀಮಂತ ನಾಯಕ. ಅವರ ಒಂದು ಬೆಳವಣಿಗೆನ ಸಹಿಸಲಾರದೆ ಕೆಲವೊಬ್ರು ಅವರನ್ನ, ನಮ್ಮ ನಾಯಕರನ್ನ ಮೆಟ್ಲು ಮಾಡ್ಕೊಂಡು ಮಹಾನಾಯಕರು ಹೋಗಕ್ಕೋಸ್ಕರ ಇಲ್ಲಿ ಬಿಲ್ಡಪ್ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಏನ್ ಮಾಡಿ ಹೋಗಿದ್ದೀರೋ ಅದೇ ಹಳ್ಳಕ್ಕೆ ನೀವು ಬಿದ್ದಿದ್ದೀರಾ. ಆದ್ರೆ ಬೀಜರ್ ಜಮೀರ್ ಅಹಮದ್ ಅವರ ಹಿಂಬಗೆಗೆ ಎಲ್ಲ ಬೆನ್ನೆಲಾಗಿ ಈ ಕರ್ನಾಟಕದ ಕೋಟ್ಯಾದ ಜನಗಳಿದ್ದಾರೆ. ನಿಮ್ಮ ಹಿಂದೆ ನಿಮ್ಮ ಸಮಾಧಾನ ಇಲ್ಲ. ನೀವು ಈ ಒಂದು ಷಡ್ಯಂತ್ರ ಮಾಡಲಿ, ಈ ಷಡ್ಯಂತ್ರದಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಅಂತ ನಮಗೆಲ್ಲ ಅನುಮಾನನೂ ಇದೆ. ಖಂಡಿತ ನೀವು ಮಾಡಿದ್ದೀರಾ. ಅದಕ್ಕೆ ಬರುವಂತ 28ರ ಎಲೆಕ್ಷನ್ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ಎಲ್ಲ ಇದಾರೆ, ಅವರಿಗೆಲ್ಲ ನಮ್ಮ ಹೆಸರು ಗೊತ್ತಾಗುತ್ತೆ. ಇಲ್ಲಿ ಬಂದು ಎಲ್ಲ ದೊಡ್ಡ ಬಿಲ್ಡಪ್ ಕೊಟ್ಟು ಇಲ್ಲಿ ನೋಡಿ, ಈಗ ಇಲ್ಲಿ ಬಂದು ಹೋಗಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡಕ್ ಆಗಲ್ಲ. ಇಲ್ಲಿ ಬಂದು ನಾನು ಅದು ಮಾಡಿದೀವಿ, ನಾವು ಇದು ಮಾಡಿದೀವಿ, ನಾವು ಫಿಲಿಸ್ತೀನ್ ನಾವು ಸಪೋರ್ಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರದೇ ಸರ್ಕಾರ ಇದ್ದಾಗೆ ನಾವು ಫೋನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗೆ ಒಬ್ಬ ಮಿಲಾದ್ ಕಮಿಟಿಯಲ್ಲಿ ಟಿವಿನಿಂದ ನೀವು ಇಲ್ಲದಿಲ್ಲ, ಯಾವನೋ ನಮ್ಮನೆ ಒಬ್ಬನು ಒಂದು ಬ್ಯಾಡ್ಜ್ನ ಫಿಲಿಸ್ತೀನ್ ಅವನಿಗೆ ಗೊತ್ತಿಲ್ಲ, ಅವನಿಗೆ ಅರಿವಿಲ್ಲ ಅದ್ರ ಬಗ್ಗೆ ಹಾಕೊಂಡಿರೋದನ್ನ ಜೂಮ್ ಮಾಡಿ ಹಾಕಿರೋದು. ಅದಕ್ಕೆ ಒಂದು 48 ಜನಕ್ಕೆ ಕೇಸ್ ಆಗಿದೆ. ಎಲ್ಲೋಗಿದ್ರಿ ಸಮೀನಿತ್ತು ಅವಾಗ? ಯಾಕೆ ಫಿಲಿಸ್ತೀನ್ ಬಗ್ಗೆ ಮಾತಾಡಿ ಇಲ್ಲಿ ಭಾಷಣ ಬೀದು ಹೋಗ್ತೀರಾ? ಯಾಕೆ ನಮ್ಮ ಮುಸ್ಲಿಮ್ಸ್ ಯುವಕರನ್ನ ಇವತ್ತು ಅವ್ರ ಸ್ಟೂಡೆಂಟ್ ಅವರ ವಿದ್ಯಾಭ್ಯಾಸ ಹಾಳಾಗಿದೆ. ಯಾಕೆ ನೀವು 4% ನಮ್ಮ ರಿಸರ್ವೇಶನ್ SR ಬಸವರಾಜ ಬೊಮ್ಮಾಯಿ ಇದ್ದಾಗೆ ತೆಗೆದ್ರಲ್ಲ, ಏನ್ ಬಾಯಾಗಿ ಕಡು ಬಿಟ್ಕೊಂಡಿದ್ರಾ? ನಿಮಗ್ ದಮ್ಮಿಲ್ವಾ? ಇಲ್ಲಿ ಮಾತಾಡಕ್ ದಮ್ಮಿದ್ಯಾ? ಯಾಕಂದ್ರೆ ನಮ್ಮ ಸಮುದಾಯ ಅವ್ರನ್ನ ತುಳಿದು ಒಬ್ಬ ನಮ್ಮ ಧೀಮಂತ ನಾಯಕರನ್ನ ಮೆಟ್ಲು ಮಾಡ್ಕೊಂಡು ಹತ್ತಿ ಮಾಸ್ತಿ ನೋಡ್ತೀರಾ? ಇದು ನಿಮ್ಮ ಹಗಲ್ಗನಸು. ನೀವು ಯಾವುದೇ ಕಾರಣಕ್ಕೆ ಸಕ್ಸಸ್ ಕಾಣಲ್ಲ.
ಬರುವಂತ 28 ಎಲೆಕ್ಷನ್ ನಾನು ಹೇಳ್ತೀನಿ, ಈ ಕರ್ನಾಟಕ ರಾಜ್ಯದಲ್ಲಿ ನೀವು ಧೂಳುಪಟ್ಟಿ ಹಾಕ್ತೀನಿ. ಟಿಕೆಟ್ ಅಲ್ಲ, ನಮಗೆ ನಮ್ಮ ಜಮೀರ್ ಅಹಮದ್ ಅವರಿಗೆ DCM ಸ್ಥಾನ ಕೊಡಬೇಕು, ಒಳ್ಳೆ ಸ್ಥಾನಮಾನ ಕೊಡಬೇಕು. ಇಲ್ಲದಲ್ಲಿ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ತನ್ನ ಕಾಲಿಗೆ ತಾನೇ ಕೊಳ್ಳಿ ಹಾಕೋಣ ಕೆಲಸ ಮಾಡಿದೆ.